ಹಲೋ ಆಲ್, ಎಲ್ಲರಿಗೂ ವಂದನೆಗಳು. ಎಸ್ ಎಂ ಬ್ರದರ್ಸ್ CPSC ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾನು ಸಚಿನ್ ಮಾರುತಿ. ಇಂದಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಸೈನ್ಸ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದ್ದಿದ್ರು, ಸರ್ ನಮಗೆ ಬೇಸಿಕ್ ಸೈನ್ಸ್ ಅನ್ನು ಹೇಳ್ಕೊಡಿ, ನಾವು ಏನನ್ನ ಸೈನ್ಸ್ ಯಾವ ರೀತಿ ಓದಬೇಕು ಅಂತ ಕೇಳ್ತಾ ಇದ್ದಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, ಸೈನ್ಸ್ ಇದೆ. ಸೈನ್ಸ್ ಅಂದರೆ ಏನು? ವಾಟ್ ಈಸ್ ಸೈನ್ಸ್? ವಿಜ್ಞಾನ ಪಿತಾಮಹ ಯಾರು? ವಿಜ್ಞಾನವನ್ನು ಎಷ್ಟು ಭಾಗಗಳಾಗಿ ಮಾಡ್ತೀವಿ? ವಿಜ್ಞಾನವನ್ನು ನಾವು ಸಾಮಾನ್ಯವಾಗಿ 3 ಭಾಗಗಳಾಗಿ ಮಾಡ್ತೀವಿ. ಒಂದು ಯಾವುದು? ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಇಲ್ಲಿ ನೋಡಿ, ಎಷ್ಟು ಭಾಗ ಮಾಡ್ತಾ ಇದ್ದೀವಿ? ವಿಜ್ಞಾನವನ್ನು ನಾವು 3 ಭಾಗವಾಗಿ ಮಾಡ್ತಾ ಇದ್ದೀವಿ. ಎಷ್ಟು ಭಾಗ? 3 ಭಾಗಗಳು. ಯಾವುವು? ಒಂದು ಬಯಾಲಜಿ, ಇನ್ನೊಂದು ಕೆಮಿಸ್ಟ್ರಿ, ಇನ್ನೊಂದು ಫಿಸಿಕ್ಸ್ ಅಂತ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸರ್, ಇಲ್ಲಿ ಬಯಾಲಜಿ ಅಂದ್ರೆ ಏನು? ಬಯಾಲಜಿ ಕನ್ನಡದಲ್ಲಿ ಜೀವಶಾಸ್ತ್ರ ಅಂತ ಕರೀತಾರೆ, ಕೆಮಿಸ್ಟ್ರಿಗೆ ರಸಾಯನಶಾಸ್ತ್ರ ಅಂತ ಕರೀತಾರೆ, ಫಿಸಿಕ್ಸ್ಗೆ ಭೌತಶಾಸ್ತ್ರ ಅಂತ ಕರೀತಾರೆ, ಹೌದಲ್ವಾ? ಎಲ್ರಿಗೂ ಗೊತ್ತಿದೆ. ಸರ್ ಹಾಗಾದ್ರೆ ಬಯಾಲಜಿ ಅಂದ್ರೆ ಏನು? ಇಲ್ಲಿ ನೋಡಿ, ನೀವೆಲ್ಲರೂ ಓದಬೇಕು ಅಂದ್ರೆ ಏನು ಮಾಡಬೇಕು? ಇಲ್ಲಿ ಟರ್ಮ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 2 ಭಾಗ ಮಾಡ್ತೀವಿ. ಬಯೋ ಅಂದ್ರೆ ಏನು? ಲೈಫ್. ಬಯೋ ಅಂದ್ರೆ ಏನು ಸ್ಟೂಡೆಂಟ್? ಲೈಫ್. ಎಲ್ಲೇ ಬರಲಿ ಬಯೋ ಮೀನಿಂಗ್ ಏನಾಗುತ್ತೆ? ಲೈಫೇ ಆಗುತ್ತೆ ಸೈನ್ಸ್ ಅಲ್ಲಿ. ಲಾಜಿ ಅಂದ್ರೆ ಏನು? ಸ್ಟಡಿ. ಲಾಜಿ ಅನ್ನೋಕ್ಕಂತ ಮೀನಿಂಗ್ ಎಲ್ಲೇ ಬರಲಿ ಏನಾಗುತ್ತೆ? ಅದ್ರ ಮೀನಿಂಗ್ ಯಾವಾಗಲೂ ಕೂಡ ಸ್ಟಡಿನೇ ಆಗ್ಬಿಡುತ್ತೆ. ಇದು ಗೊತ್ತಿರಬೇಕು. ಇದು ಲಾಜಿಕ್ ಓದೋದು, ಹೌದಲ್ವಾ? ಇವಾಗ ಡರ್ಮೋಲಜಿ ಅಂತ ಬರುತ್ತೆ. ಡರ್ಮೋ ಅಂದ್ರೆ ಸ್ಕಿನ್, ಲಾಜಿ ಅಂದ್ರೆ ಸ್ಟಡಿ. ಸ್ಟಡಿ ಆಫ್ ಸ್ಕಿನ್ಸ್ ಈಸ್ ಕಾಲ್ಡ್ ಡರ್ಮಾಲಜಿ ಅಂತ ಹೇಳ್ತೀವಿ, ಹೌದಲ್ವಾ? ಈ ರೀತಿ ಇರುತ್ತೆ. ಹಾಗಾಗಿ ಲಾಜಿ ಅಂತ ಎಲ್ಲೇ ಬರಲಿ ವರ್ಡ್ ಏನಾಗುತ್ತೆ? ಅದು ಸ್ಟಡಿನೇ ಆಗ್ಬಿಡುತ್ತೆ. ಬಯಾಲಜಿಯನ್ನು ನಾವು ಇನ್ನೂ ಕೂಡ ಎಲ್ಲ ಭಾಗವಾಗಿ ಕ್ಲಾಸಿಫಿಕೇಶನ್ ಮಾಡಿರ್ತೀವಿ. ಒಂದು ಬಾಟ್ನಿ ಮಾಡಿರ್ತೀವಿ, ಇನ್ನೊಂದು ಜುವಾಲಜಿ ಮಾಡಿರ್ತೀವಿ. ಒಂದು ಬಾಟನಿ, ಇನ್ನೊಂದು ಜುವಾಲಜಿ. ಬಾಟ್ನಿಗೆ ಸರ್ ಏನಂತ ಕರೀತಾರೆ? ಹಾಗಾದ್ರೆ ಬಾಟನಿಗೆ ಸಸ್ಯಶಾಸ್ತ್ರ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಜುವಾಲಜಿಗೆ ಏನಂತ ಕರೀತಾರೆ? ಜುವಾಲಜಿ ಪ್ರಾಣಿಶಾಸ್ತ್ರ ಅಂತ ಕರೀತಾರೆ. ಸರ್ ಹಾಗಾದ್ರೆ ಲಾಜಿ ಅಂದ್ರೆ ಸ್ಟಡಿ ಅಂತ ಹೇಳಿರಲ್ವಾ? ಹಾಗಾದ್ರೆ ಸರ್ ಇಲ್ಲಿ ಜೂಲಾಜಿ ಇದೆ. ಜೂ ಅಂದ್ರೆ ಏನು? ನೀವೆಲ್ಲರೂ ಜೂ ಪಾರ್ಕ್ ಅಂತ ಕೇಳಿರ್ತೀರಾ. ಜೂ ಪಾರ್ಕ್ ಅಲ್ಲಿ ಏನೇನು ಇರ್ತವೆ ಹೇಳಿ ಮಕ್ಕಳೇ? ಜೂ ಪಾರ್ಕ್ ಅಲ್ಲಿ ಸರ್ ಎನಿಮಲ್ಸ್ ಇರ್ತವೆ. ನಾವೆಲ್ಲರೂ ನೋಡಿರ್ತೀವಿ. ಹುಲಿ ಇರುತ್ತೆ, ಚಿರತೆ ಇರುತ್ತೆ, ಎಲ್ಲಾನು ಇರುತ್ತೆ ಅಂತ ಹೇಳ್ತೀವಿ. ಜೂ ಅಂದ್ರೆ ಏನು? ಎನಿಮಲ್ಸ್, ಹೌದಲ್ವಾ? ಲಾಜಿ ಅಂದ್ರೆ ಏನು? ಸ್ಟಡಿ ಆಫ್ ಎನಿಮಲ್ಸ್ ಈಸ್ ಕಾಲ್ಡ್ ಜುವಾಲಜಿ. ಬಾಟ್ನಿ ಅಂದ್ರೆ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳ ಕುರಿತು ಅಧ್ಯಯನ ಮಾಡೋದು ಸಸ್ಯಶಾಸ್ತ್ರ. ಪ್ರಾಣಿಶಾಸ್ತ್ರ ಅಂದ್ರೆ ಪ್ರಾಣಿಗಳ ಕುರಿತು ಅಧ್ಯಯನ ಮಾಡೋದು ಯಾವುದು? ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಸರ್ ಇಲ್ಲಿ ನಾವು ಸೈನ್ಸ್ ಅನ್ನು ಓದ್ತಾ ಇದ್ದೀವಿ. ಹಾಗಾದ್ರೆ ವಿಜ್ಞಾನ ಪಿತಾಮಹ ಯಾರು? ಹೂ ಇಸ್ ದಿ ಫಾದರ್ ಆಫ್ ಸೈನ್ಸ್? ರೋಜರ್ ಬೇಕನ್. ಫಾದರ್ ಆಫ್ ಸೈನ್ಸ್ ಈಸ್ ರೋಜರ್ ಬೇಕನ್. ಓಕೆ. ಇಲ್ಲಿ ಬಯಾಲಜಿ, ಫಾದರ್ ಆಫ್ ಬಯಾಲಜಿ ಯಾರು? ಅರಿಸ್ಟಾಟಲ್. ಯಾರು ಫಾದರ್ ಆಫ್ ಬಯಾಲಜಿ? ಅರಿಸ್ಟಾಟಲ್. ಬಾಟ್ನಿ, ಫಾದರ್ ಆಫ್ ಬಾಟ್ನಿ ಈಸ್ ಥಿಯೋಫ್ರಾಸ್ಟಸ್. ಯಾರು? ಫಾದರ್ ಆಫ್ ಬಾಟ್ನಿ ಈಸ್ ಥಿಯೋಫ್ರಾಸ್ಟಸ್. ಆಮೇಲೆ ಜುವಾಲಜಿ ಅಂತ ಇದೆ. ಜುವಾಲಜಿ ಅಂದ್ರೆ ಏನು? ಪ್ರಾಣಿಶಾಸ್ತ್ರ. ಇದ್ರದ್ದು ಕೂಡ ಪಿತಾಮಹ ಯಾರು ಬರ್ತಾರೆ ಅಂದ್ರೆ ಅರಿಸ್ಟಾಟಲ್ ಬಂದ್ಬಿಡ್ತಾರೆ. ಫಾದರ್ ಆಫ್ ಜುವಾಲಜಿ ಇಸ್ ಆಲ್ಸೋ ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಇನ್ನೊಂದ್ರದ್ದು ಕೂಡ ಪಿತಾಮಹ ಬರ್ತಾರೆ. ಅದು ಯಾವ್ದು ಗೊತ್ತಾ? ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ ಅಂತ ಬರುತ್ತೆ ಅಲ್ವಾ? ಅದರದ್ದು ಕೂಡ ಪಿತಾಮಹ ಯಾರು? ಅರಿಸ್ಟಾಟಲೇ ಬರ್ತಾರೆ. ಅರಿಸ್ಟಾಟಲ್ ಸುಮಾರು 3 ವಿಷಯಗಳ ಪಿತಾಮಹ ಅಂತ ಕರೆಸ್ಕೊಳ್ತಾರೆ. ಒಂದು ರಾಜ್ಯಶಾಸ್ತ್ರ, ಒಂದು ಬಯಾಲಜಿ ಅಂದ್ರೆ ಜೀವಶಾಸ್ತ್ರ, ಇನ್ನೊಂದು ಪ್ರಾಣಿಶಾಸ್ತ್ರ ಅಂದ್ರೆ ಜುವಾಲಜಿ. ಓಕೆ. ಆಮೇಲೆ ಸರ್ ಫಾದರ್ ಆಫ್ ಕೆಮಿಸ್ಟ್ರಿ ಯಾರು? ಹಾಗಾದ್ರೆ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಯಾರಿಗೆ ಕರಿತೀವಿ? ಇಲ್ಲಿ ಅಂಟೋಯಿನ್ ಲಾವಾಯ್ಸರ್ ಅಂತ ಬರ್ತಾರೆ. ಯಾರು ಬರ್ತಾರೆ? ಅಂಟೋಯಿನ್ ಲಾವಾಯ್ಸರ್ ಅಂತ ಬರ್ತಾರೆ. ಅದೇ ರೀತಿಯಾಗಿ ಫಿಸಿಕ್ಸ್ ಅಂತ ಇದೆ. ಸರ್ ಫಿಸಿಕ್ಸ್ ನ ಪಿತಾಮಹ ಯಾರು? ನೀವೆಲ್ಲರೂ ಕೇಳಿರ್ತೀರ, ಗೆಲಿಲಿಯೋ, ಐಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೀನ್. ಅವರನ್ನೇ ನಾವು ಏನಂತ ಕರಿತೀವಿ? ಫಾದರ್ ಆಫ್ ಫಿಸಿಕ್ಸ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಇದು ಬಯಾಲಜಿ ಓದಬೇಕು, ಮತ್ತೆ ಕೆಮಿಸ್ಟ್ರಿ ಓದಬೇಕು, ಫಿಸಿಕ್ಸ್ ಓದಬೇಕು ಅಂದ್ರೆ ಸಾಮಾನ್ಯವಾದಂಥ ಟರ್ಮ್ಸ್ ಯಾವುದು ಸರ್? ಬೇಸಿಕಲಿ ಏನ್ ಬರುತ್ತೆ ಸರ್ ಅಂತ ಕ್ವಶನ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲು ಟರ್ಮ್ ಬರೋದು ಯಾವುದು ಅಂದ್ರೆ ಅದು ಆಟಮ್ ಅನ್ನ ಬರುತ್ತೆ. ಯಾವ್ದು ಬರುತ್ತೆ? ಆಟಮ್. ಯಾವುದು? ಆಟಮ್. ಓಕೆ. ಆಟಮ್ ಮತ್ತೆ ಮ್ಯಾಟರ್ ಅಂತ ಬರುತ್ತೆ. ಮ್ಯಾಟರ್ ಅಂತ ಕೂಡ ಬರುತ್ತೆ, ಮತ್ತೆ ಆಟಮ್ ಅಂತ ಬರುತ್ತೆ. ಸರ್ ಮ್ಯಾಟರ್ ಅಂದ್ರೆ ಏನು, ಆಟಮ್ ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಡಿ ಸರ್ ಅಂತ ಕ್ವಶನ್ ಇರುತ್ತೆ, ಹೌದಲ್ವಾ? ಮೊದಲು ಆಟಮ್ ಬಗ್ಗೆ ಸ್ಟಡಿ ಮಾಡೋಣ, ಆಮೇಲೆ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡೋಣ. ಆಟಮ್ ಅಂದ್ರೆ ಏನು ಸರ್? ಹಾಗಾದ್ರೆ ಆಟಮ್ ಅಂದ್ರೆ ಏನು? ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಏನು? ಇದೊಂದು ಚಿಕ್ಕದಂತಹ ಏನಂತ ಹೇಳ್ತೀವಿ? ಪರಮಾಣು ಅಂತ ಹೇಳ್ತೀವಿ. ಸರ್ ಹಾಗಾದ್ರೆ ಆಟಮ್ ಎಲ್ಲಿರುತ್ತೆ?
ಆಟಮ್ ಎಲ್ಲಿ ಇರುತ್ತೆ ಸ್ಟೂಡೆಂಟ್? ನಮ್ಮ ಬಾಡಿಯಲ್ಲೂ ಕೂಡ ಇದೆ. ನಮ್ಮ ಬಾಡಿಯಲ್ಲೂ ಕೂಡ ಏನಿದೆ? ಆಟಮ್ ಇದೆ. ನೀವು ಯಾವುದೇ ವಸ್ತು ತಗೊಳ್ಳಿ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಏನಿರುತ್ತೆ? ಆಟಮ್ ಇದ್ದೇ ಇರುತ್ತೆ. ಸರ್ ಹಾಗಾದರೆ ಆಟಮ್ ಅಂದರೆ ಏನು? ಆಟಮ್ ಈಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್. ಆಟಮ್ ಈಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕ್ಯಾನ್ ನಾಟ್ ಫರ್ದರ್ ಡಿವೈಡ್. ಅಂದರೆ ಇದು ಒಂದು ಸಣ್ಣದಂಥ ಪರಮಾಣು ಇರುತ್ತೆ, ಇದಕ್ಕೆ ಮುಂದೆ ನಮಗೆ ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ನಾವು ಏನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಒಂದು ಪೇಪರ್ ತಗೊಳ್ಳಿ, ಅದನ್ನು ಮೊದಲು 2 ಭಾಗ ಮಾಡಿಬಿಡಿ, ಒಂದು ಭಾಗಕ್ಕೆ ಬಿಸಾಡಿ. ಆಮೇಲೆ ಏನು ಮಾಡಿ, ಅದು ಇನ್ನೊಂದು ಭಾಗ ಇರುತ್ತೆ ನೋಡಿ, ಅದಕ್ಕೂ ಕೂಡ ಡಿವೈಡ್ ಮಾಡಿ ಮತ್ತೆ ಅದಕ್ಕೆ ಬಿಸಾಕ್ಬಿಡಿ. ಒಂದು ಭಾಗ ಮಾತ್ರ ತಗೊಳ್ಳಿ. ಮತ್ತೆ 2 ಭಾಗ ಮಾಡಿ ಮತ್ತೊಂದು ಕೂಡ ನೀವು ಏನು ಮಾಡಿ ಅದಕ್ಕೆ ಬಿಸಾಕಿ. ಲಾಸ್ಟಿಗೆ ಒಂದಿರುತ್ತೆ, ಯಾವುದು? ಒಂದೇ ಒಂದು ಚೂರು ಇರುತ್ತೆ ಪೇಪರ್ದು, ಅದಕ್ಕೆ ನಿಮಗೆ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನೇ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಇನ್ನೇ ಸಿಂಪ್ಲಿ ಆಗಿ ಹೇಳ್ಬೇಕಂದ್ರೆ ಪೌಡರ್ ಇದೆ ಅಲ್ವಾ, ಪೌಡರ್ನ ಮತ್ತೆ ನೀವು ಡಿವೈಡ್ ಮಾಡ್ತೀರಾ? ಇಲ್ಲ ಸರ್, ಅದನ್ನು ಕೂಡ ನಾವು ಆಟಮ್ ಅಂತಾನೆ ಕರಿತೀವಿ. ಹೌದಲ್ವಾ ಸರ್? ಹಾಗಾದ್ರೆ ಆಟಮ್ ಅಲ್ಲಿ ಏನೇನು ಇರ್ತವೆ ಸರ್? ಹಾಗಾದ್ರೆ ನಮ್ಮ ಜೀವಿಗಳಲ್ಲೂ ಕೂಡ ಆಟಮ್ ಇರುತ್ತೆ ಸ್ಟೂಡೆಂಟ್. ನೋಡಿ, ಮಾನವರು ರಚನೆ ಆಗ್ಬೇಕಂದ್ರೆ ಬೇಸಿಕ್ ಯೂನಿಟ್ ಏನಂತ ಹೇಳ್ತೀವಿ ನಾವು? ಸೆಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಲ್ನ ಮೂಲ ಘಟಕ ಯಾವುದು? ಅದು ಕೂಡ ಮತ್ತೆ ಆಟಮ್ ಅಂತಾನೆ ಬರುತ್ತೆ. ಆಟಮ್ ಆರ್ ಮಾಲಿಕ್ಯೂಲ್. ನೋಡಿ, ಆಟಮ್ ಇಂದ ಏನಾಗುತ್ತೆ? ಆಟಮ್ ಆರ್ ಮಾಲಿಕ್ಯೂಲ್. ಮಾಲಿಕ್ಯೂಲ್ ಇಂದ ಏನಾಗುತ್ತೆ? ಇದು ಏನಾಗುತ್ತೆ ಸ್ಟೂಡೆಂಟ್? ಸೆಲ್ ಆಗುತ್ತೆ. ಸೆಲ್ ಇಂದ ಏನಾಗುತ್ತೆ? ಟಿಶ್ಯೂ ಆಗುತ್ತೆ. ಟಿಶ್ಯೂ ಆಗುತ್ತೆ. ಈ ಟಿಶ್ಯೂ ಇಂದ ಏನಾಗುತ್ತೆ ಸ್ಟೂಡೆಂಟ್? ಹೇಳಿ. ಗ್ರೂಪ್ ಆಫ್ ಟಿಶ್ಯೂಸ್ ಆರ್ ಕಾಲ್ಡ್ ಆರ್ಗನ್. ಆರ್ಗನ್ ಇಂದ ಏನಾಗುತ್ತೆ ಸ್ಟೂಡೆಂಟ್? ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಆಗುತ್ತೆ. ಈ ಆರ್ಗನ್ ಸಿಸ್ಟಮ್ ಇಂದ ಏನಾಗುತ್ತೆ? ಆರ್ಗನಿಸಮ್ ಆಗುತ್ತೆ. ಆರ್ಗನಿಸಮ್ ಅಂದ್ರೆ ಯಾವುದು? ಯಾವುದೋ ಒಂದು ಜೀವಿ ಕೂಡ ರಚನೆ ಆಗ್ಬಿಡುತ್ತೆ. ನಮ್ಮ ಹತ್ರನೂ ಕೂಡ ಏನಿರುತ್ತೆ? ಬೇಸಿಕ್ ಯೂನಿಟ್ ಆಗಿ ಆಟಮ್ ಇದ್ದೇ ಇರುತ್ತೆ ನಮ್ಮ ಬಾಡಿಯಲ್ಲೂ ಕೂಡ. ನೀವು ಯಾವುದೇ ತಗೊಳ್ಳಿ, ಮಾನವರಂತೆ ಎಲ್ಲ, ಯಾವುದೇ ವಸ್ತು ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಆಟಮ್ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಎಲ್ರಿಗೂ ಆಟಮ್ ಇಂದ ಏನಾಗುತ್ತೆ? ಸೆಲ್ ಇಂದ ಟಿಶ್ಯೂ ಇಂದ ಏನಾಗುತ್ತೆ? ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಇಂದ ಆರ್ಗನಿಸಮ್. ಸರ್, ಆರ್ಗನ್ ಅಂದ್ರೆ ಏನು? ಸೆನ್ಸರಿ ಆರ್ಗನ್ಸ್ ಅಂತ ಕೇಳಿರ್ತೀರಾ? ಸೆನ್ಸರಿ ಆರ್ಗನ್ಸ್ ಅಂದ್ರೆ ಏನು ಹೇಳಿ? ಎಷ್ಟಿವೆ ಟೋಟಲ್? 5 ಬರ್ತವೆ. ಯಾವ್ಯಾವು? ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಬಂದಿರುತ್ತೆ. ಇವೆಲ್ಲಕ್ಕೂ ಕೂಡ ನಾವು ಆರ್ಗನ್ ಅಂತಾನೆ ಕರೆದು ಬಿಡ್ತೀವಿ. ಆಮೇಲೆ ಆರ್ಗನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ? ಸ್ಕೆಲೆಟಲ್ ಬಾಡಿ ಇರುತ್ತೆ ನೋಡಿ. ಸ್ಕೆಲೆಟಲ್ ಬಾಡಿ ನೋಡಿದ್ರಲ್ವಾ? ಅಸ್ಥಿ ಪಂಜರ ಆ ರೀತಿ ರಚನೆ ಆಗ್ಬಿಡುತ್ತೆ. ಅದಕ್ಕೆ ಮಾಂಸಖಂಡಗಳನ್ನ ತುಂಬಿದ್ರೆ ಏನಾಗುತ್ತೆ? ಮಾಂಸಖಂಡ ತುಂಬಿ ಜೀವ ಹಾಕಿದ್ರೆ ಆರ್ಗನಿಸಮ್ ಆಗಿಬಿಟ್ಟಿರುತ್ತೆ. ಹೌದಲ್ವಾ? ಎಲ್ರಿಗೂ ಗೊತ್ತಾಗಿದೆ ಸರ್. ಹಾಗಾದ್ರೆ ಆಟಮ್ ಅಂದ್ರೆ ಏನು? ಆಟಮ್ ಯಾವ ರೀತಿ ಇರುತ್ತೆ? ಇದ್ರ ಬಗ್ಗೆ ಇವಾಗ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಸ್ಟೂಡೆಂಟ್, ಇದು ಒಂದು ಆಟಮ್ ಅಂತ ನೀವು ತಿಳ್ಕೊಳ್ಳಿ. ಏನಂತ ತಿಳ್ಕೊಳ್ಳಿ? ಇದು ಆಟಮ್. ಏನಿದೆ ಇದೊಂದು ಏನಿದೆ ಸ್ಟೂಡೆಂಟ್? ಇದೊಂದು ಆಟಮ್ ಅಂತ ತಿಳ್ಕೊಳ್ಳಿ. ಸರ್, ಆಟಮ್ ಅಲ್ಲಿ ಏನೇನು ಇರುತ್ತೆ? ಈ ಆಟಮ್ ಒಳಗಡೆ ಒಂದು ಸೆಂಟರ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಏನಿರುತ್ತೆ ಸ್ಟೂಡೆಂಟ್? ಸೆಂಟರ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ನ್ಯೂಕ್ಲಿಯಸ್ ಇರುತ್ತೆ. ಸರ್, ಹಾಗಾದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ಏನೇನು ಇರ್ತವೆ? ಒಂದು ಆಟಮ್ ಇದೆ, ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ಏನೇನು ಇರ್ತವೆ? ಇಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತ ಇರ್ತವೆ. ಏನಂತ ಇರ್ತವೆ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅಂತ ಇರ್ತವೆ. ಏನಿರ್ತವೆ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಸರ್, ಹಾಗಾದ್ರೆ ಇಲ್ಲಿ ಸರ್, ಇದು ಸಬ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಂತ ಯಾವ ಕರಿತೀವಿ? ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮಾತ್ರ ಇವೆ ನ್ಯೂಕ್ಲಿಯಸ್ ಅಲ್ಲಿ. ಹಾಗಾದ್ರೆ ಸರ್, ಎಲೆಕ್ಟ್ರಾನ್ಸ್ ಎಲ್ಲಿರ್ತವೆ ಅಂದ್ರೆ ಇದು ನ್ಯೂಕ್ಲಿಯಸ್ಗೆ ಸುತ್ತಾಗ್ತಾ ಇರ್ತವೆ. ಏನಿರ್ತವೆ? ಈ ನ್ಯೂಕ್ಲಿಯಸ್ಗೆ ಸುತ್ತಾಗ್ತಾ ಇರ್ತವೆ. ಯಾವುವು? ಎಲೆಕ್ಟ್ರಾನ್ಸ್. ಓಕೆನಾ? ಗೊತ್ತಾಗಿದೆಯಾ ಎಲೆಕ್ಟ್ರಾನ್ಸ್ ಎಲ್ಲಿ ಇರ್ತವೆ ಅಂತ? ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಸುತ್ತಾಗ್ತಾ ಇರ್ತವೆ. ಇದು ಇಂಪಾರ್ಟೆಂಟ್. ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಕೂಡ ಇದೆ. ಇದು ಬೇಸಿಕ್. ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಮಾತ್ರ ತಿಳ್ಕೊಳ್ಬೇಕು. ನೋಡಿ, ಇವು ಎಲೆಕ್ಟ್ರಾನ್ಸ್ ಇವೆ. ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾ ಇವೆ? ಸುತ್ತಾಗ್ತಾ ಇವೆ. ಯಾವುದಕ್ಕೆ? ನ್ಯೂಕ್ಲಿಯಸ್ಗೆ ಸುತ್ತಾಗ್ತಾ ಇವೆ. ಹೌದಲ್ವಾ? ಇವೇನಿವೆ? ಇವೆಲ್ಲಾನು ಕೂಡ ಇವು ಎಲೆಕ್ಟ್ರಾನ್ಸ್. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಇದು ಮೇನ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಸರ್, ಹಾಗಾದ್ರೆ ಇದು ಎಲೆಕ್ಟ್ರಾನ್ಸ್ಗೆ ಯಾವುದಿರುತ್ತೆ ಸೈನು? ಪ್ರೋಟಾನ್ಗೆ ಯಾವುದಿರುತ್ತೆ? ನ್ಯೂಟ್ರಾನ್ಗೆ ಯಾವುದಿರುತ್ತೆ ಅಂತ ಡೌಟ್ ಇದ್ದೇ ಇರುತ್ತೆ ಕಂಪಲ್ಸರಿ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರೋಟಾನ್. ಪಿ ಅಂದ್ರೆ ಏನಿದು? ಪ್ರೋಟಾನ್. ಪಿ ಅಂದ್ರೆ ಪ್ರೋಟಾನ್. ಇದು ಎನ್ ಅಂದ್ರೆ ಏನು ಸ್ಟೂಡೆಂಟ್? ಇದು ಎನ್ ಅಂದ್ರೆ ಇದು ನ್ಯೂಟ್ರಾನ್.
ಓಕೆನಾ. ಪ್ರೋಟಾನ್ ಆಯ್ತು, ನ್ಯೂಟ್ರನ್ ಆಯ್ತು, ಎಲೆಕ್ಟ್ರಾನ್ಸ್ ಆಯ್ತು. ಸರ್ ಹಾಗಾದ್ರೆ ಇದು ಪ್ರೋಟಾನ್ ಅನ್ನ ಕಂಡುಹಿಡಿದವ್ರು ಯಾರು, ನ್ಯೂಟ್ರನ್ ಅನ್ನ ಕಂಡುಹಿಡಿದವ್ರು ಯಾರು, ಮತ್ತೆ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದವ್ರು ಯಾರು ಅಂತ ಕಂಪಲ್ಸರಿ ನಿಮ್ಗೆ ಡೌಟ್ ಇದ್ದೇ ಇರುತ್ತೆ, ಕ್ವಶನ್ ಇದ್ದೇ ಇರುತ್ತೆ. ಮತ್ತೆ ಇದಕ್ಕೆ ಯಾವ್ದು ಚಾರ್ಜ್ ಇರುತ್ತೆ ಅಂತಾನು ಕೂಡ ಇದ್ದೇ ಇರುತ್ತೆ. ನೋಡಿ ಸ್ಟೂಡೆಂಟ್ಸ್, ಪ್ರೋಟಾನ್ ಯಾವಾಗ್ಲೂ ಕೂಡ ಯಾವ್ದು ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಯಾವ್ದಿರುತ್ತೆ, ಪ್ರೋಟಾನ್ ಯಾವಾಗ್ಲೂ ಕೂಡ ಪಾಸಿಟಿವ್ ಚಾರ್ಜ್, ಯಾವುದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಕ್ಲಿಯರಾ. ಪ್ರೋಟಾನ್ ಯಾವ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್. ಇಲ್ಲಿ ಪಾಸಿಟಿವ್ ಅಂತ ಬರ್ದಿದ್ದೀನಿ ನೋಡಿ, ಪ್ಲಸ್ ಹಾಕಿದ್ದೀನಿ, ಆಮೇಲೆ ವಿ ಬರ್ದಿದ್ದೀನಿ, ಪಾಸಿಟಿವ್ ಚಾರ್ಜ್. ಸರ್ ಎಲೆಕ್ಟ್ರಾನ್ ಯಾವ್ದಿರುತ್ತೆ, ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಯಾವ್ದಿರುತ್ತೆ, ನೆಗೆಟಿವ್ ಚಾರ್ಜ್. ಇಲ್ಲಿ ವರ್ಡಲ್ಲೂ ಕೂಡ ಬರ್ಕೊಳ್ಳಿ, ನೆಗೆಟಿವ್ ಚಾರ್ಜ್. ಸರ್ ಹಾಗಾದ್ರೆ ನ್ಯೂಟ್ರನ್ ಯಾವ್ದಿರುತ್ತೆ ಚಾರ್ಜ್, ನ್ಯೂಟ್ರನ್ ಯಾವ್ದಿರುತ್ತೆ ಅಂದ್ರೆ ಇದಕ್ಕೆ ಚಾರ್ಜ್ ಲೆಸ್ ಇರುತ್ತೆ. ಏನಿರುತ್ತೆ, ಚಾರ್ಜ್ ಲೆಸ್ ಅಂದ್ರೆ ಇದಕ್ಕೆ ನೋ ಚಾರ್ಜ್ ಅಂತ ಬರ್ಕೊಳ್ಳಿ. ಅಂದ್ರೆ ಚಾರ್ಜ್ ಯಾವುದು ಕೂಡ ಇದಕ್ಕೆ ಇರಲ್ಲ. ಇದಕ್ಕೆ 0 ಇಂದ ಸೂಚಿಸ್ತಾರೆ. ಯಾವುದರಿಂದ, 0 ಅಂತ ಬರೀತಾರೆ, ಅದರಿಂದ ಸೂಚಿಸ್ತಾರೆ. ಓಕೆನಾ. ಎಲ್ಲಿಗೆ ಅರ್ಥ ಆಗ್ತಾ ಇದೆ ಇದು, ಯಾವ ಚಾರ್ಜ್ ಆಯ್ತು ಸರ್. ಹಾಗಾದ್ರೆ ಇಲ್ಲಿ ಇನ್ನೊಂದು ಕೂಡ ನಿಮ್ಮ ತಲೆಯಲ್ಲಿ ಕ್ವಶನ್ ಹೊಳೆಯುತ್ತೆ, ಏನು ಸರ್, ಪ್ರೋಟಾನ್ ಅನ್ನ ಕಂಡುಹಿಡಿದವ್ರು ಯಾರು, ನ್ಯೂಟ್ರನ್ ಅನ್ನ ಕಂಡುಹಿಡಿದವ್ರು ಯಾರು, ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದವ್ರು ಯಾರು ಅಂತ. ನೋಡಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮೋನಿಕ್ಸ್, ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಲ್ರಿಗೂ ಪೆನ್ ಬರ್ಲಿಕ್ಕೆ ಬರುತ್ತಲ್ವಾ, ಪೆನ್, PEN, ಪೆನ್, ಪೆನ್ ಹೌದಲ್ವಾ. ಪೆನ್ ಅಂದ್ರೆ ಗೊತ್ತಾಗುತ್ತೆ, ಏನು ಸರ್ ಇದು ಮಾರ್ಕರ್ ಪೆನ್ ಇದೆ ಹೌದಲ್ವಾ, ಅದನ್ನು ಕೂಡ ಒಂದು ಪೆನ್. ಇವಾಗ ಇಲ್ಲಿ ಪೆನ್, ಪೆನ್ ಅಂತ ಬರೀರಿ. ಆಮೇಲೆ ಇಲ್ಲಿ RTC ಅಂತ ಬರೀರಿ. ಏನು ಬರೀರಿ, RTC ಅಂತ ಬರೀರಿ. ಸರ್ ಹಾಗಾದ್ರೆ P ಅಂದ್ರೆ ಏನು, P ಅಂದ್ರೆ ಪ್ರೋಟಾನ್ ಸ್ಟೂಡೆಂಟ್ಸ್, P ಅಂದ್ರೆ ಪ್ರೋಟಾನ್ಸ್, E ಅಂದ್ರೆ ಎಲೆಕ್ಟ್ರಾನ್ಸ್, N ಅಂದ್ರೆ ನ್ಯೂಟ್ರಾನ್ಸ್. ಹಾಗಾದ್ರೆ ಸರ್ R ಅಂದ್ರೆ ಏನು, R ಅಂದ್ರೆ ರುದರ್ಫೋರ್ಡ್. ಯಾರು, ರುದರ್ಫೋರ್ಡ್. ಇಲ್ಲಿ ಈ ಎಲೆಕ್ಟ್ರಾನ್ಸ್ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಅನ್ನ ಕಂಡುಹಿಡಿದವರು ಯಾರು ಸರ್, ಥಾಮ್ಸನ್, ಅಂದ್ರೆ JJ ಥಾಮ್ಸನ್. N ಅಂದ್ರೆ ನ್ಯೂಟ್ರನ್ ಸರ್, ನ್ಯೂಟ್ರನ್ ಅನ್ನ ಕಂಡುಹಿಡಿದವರು ಯಾರು, ಚಾಡ್ವಿಕ್, ಅಂದ್ರೆ ಜೇಮ್ಸ್ ಚಾಡ್ವಿಕ್ ಫುಲ್ ನೇಮ್. ಅರ್ಥ ಆಗಿದೆಯಾ ಸ್ಟೂಡೆಂಟ್ಸ್ ಎಲ್ರಿಗೂ. ಇದು ನಿಮೋನಿಕ್ ಟ್ರಿಕ್ಸ್ ಅನ್ನ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇದು ನೋಡಿ ಸ್ಟೂಡೆಂಟ್ಸ್, P ಅಂದ್ರೆ ಏನು, ಪ್ರೋಟಾನ್, E ಅಂದ್ರೆ ಎಲೆಕ್ಟ್ರಾನ್, N ಅಂದ್ರೆ ನ್ಯೂಟ್ರಾನ್ಸ್. ರುದರ್ಫೋರ್ಡ್, ಥಾಮ್ಸನ್, ಚಾಡ್ವಿಕ್. ನೋಡಿ ಇಲ್ಲಿ ಕೂಡ ಇಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಪ್ರೋಟಾನ್ಸ್ ಅಂತ ಬರಿತಾ ಇದ್ದೀನಿ, ಒಂದು ಚಾರ್ಟ್ ಹಾಕ್ತಾ ಇದ್ದೀನಿ, ಹಾಕೊಳ್ಳಿ ಎಲ್ಲರೂ. ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ರೋಟಾನ್ಸ್, ಪ್ರೋಟಾನ್ಸ್ ಓಕೆ, ಇನ್ವೆಂಟೆಡ್ ಬೈ, ಇಲ್ಲಿ ಇನ್ವೆಂಟೆಡ್ ಬೈ ಅಂತ ಹಾಕ್ತಾ ಇದ್ದೀನಿ. ಇನ್ವೆಂಟ್ ಯಾರು ಮಾಡಿದವರು ಅಥವಾ ಡಿಸ್ಕವರ್ಡ್ ಯಾರು ಮಾಡಿದವರು. ಆಮೇಲೆ ಇಲ್ಲಿ ಇದ್ರ ಚಾರ್ಜ್ ಅನ್ನ ಬರಿತಾ ಇದ್ದೀನಿ, ಚಾರ್ಜ್, ಚಾರ್ಜ್ ಯಾವುದಿರುತ್ತೆ ಅಂತ ಬರಿತಾ ಇದ್ದೀನಿ. ಓಕೆನಾ ಎಲ್ರಿಗೂ. ನೋಡಿ ಪ್ರೋಟಾನ್ಸ್ ಅನ್ನ ಕಂಡು ಹಿಡಿದವ್ರು ಯಾರು, ಇಲ್ಲಿ ಚಾರ್ಜ್ ಅಂದ್ರೆ ಇದಕ್ಕೆ ಯಾವ ಚಾರ್ಜ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆನಾ. ನೋಡಿ ಪ್ರೋಟಾನ್ಸ್ ಅನ್ನ ಕಂಡುಹಿಡಿದವ್ರು ಯಾರು, ಪ್ರೋಟಾನ್ಸ್ ಅನ್ನ ಕಂಡುಹಿಡಿದವರು R. R ಅಂದ್ರೆ ಯಾರು ಸ್ಟೂಡೆಂಟ್, ರುದರ್ಫೋರ್ಡ್. ಯಾರು, ರುದರ್ಫೋರ್ಡ್, ರುದರ್ಫೋರ್ಡ್. ಸರಿ, ಎಲೆಕ್ಟ್ರಾನ್ಸ್ ಅನ್ನ ಕಂಡುಹಿಡಿದವ್ರು ಯಾರು, ಹಾಗಾದ್ರೆ ಎಲೆಕ್ಟ್ರಾನ್ಸ್ ಅನ್ನ ಕಂಡುಹಿಡಿದವ್ರು ಯಾರು, ಥಾಮ್ಸನ್, ಅಂದ್ರೆ JJ ಥಾಮ್ಸನ್, JJ ಥಾಮ್ಸನ್. ಓಕೆ ಸರ್, ನ್ಯೂಟ್ರನ್ಸ್ ಅನ್ನ ಕಂಡುಹಿಡಿದವ್ರು ಯಾರು, ಚಾಡ್ವಿಕ್, ಅಂದ್ರೆ ಜೇಮ್ಸ್ ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್. ಆಯ್ತಾ. ಪ್ರೋಟಾನ್ಸ್ ಯಾವ ಚಾರ್ಜ್ ಇರುತ್ತೆ ಅಂತ ಹೇಳಿದ್ದೀನಿ, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್, ಯಾವುದು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ಯಾವ್ದಿರುತ್ತೆ, ನೆಗೆಟಿವ್ ಚಾರ್ಜ್. ಆಮೇಲೆ ನ್ಯೂಟ್ರನ್ಸ್ ಯಾವ್ದಿರುತ್ತೆ, ಚಾರ್ಜ್ ಲೆಸ್, ಅಂದ್ರೆ 0 ಅಂತ ಬರಿತೀವಿ ಅಂತ ಹೇಳಿದ್ದೆ. ಹೌದಲ್ವಾ, ಎಲ್ರಿಗೂ ಅರ್ಥ ಇದೆ ಈ ಚಾರ್ಟು, ಎಲ್ಲರೂ ಬರ್ಕೊಳ್ಳಿ, ಚಾರ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಎಲ್ರಿಗೂ ಅನಿಸ್ತಾ ಇರ್ಬೋದು, ಸರ್ ಆಟಮ್ ಬಗ್ಗೆ ಹೇಳ್ತಾ ಇದ್ದೀರಾ, ಆಟಮ್ ಅಲ್ಲಿ ಏನೇನು ಪಾರ್ಟಿಕಲ್ಸ್ ಇರ್ತವೆ ಎಲ್ಲದ್ರ ಬಗ್ಗೆ ಹೇಳಿದ್ದೀರಾ, ಅದಕ್ಕೆ ಚಾರ್ಜ್ ಯಾವ್ದಿರುತ್ತೆ ಅಂತ ಹೇಳಿದ್ದೀರಾ, ಅದನ್ನು ಕಂಡು ಹಿಡಿದವ್ರು ಯಾರು ಅಂತ ಹೇಳಿದ್ದೀರಿ. ಆದ್ರೆ ನೀವಿಲ್ಲಿ ಆಟಮ್ ಅನ್ನ ಕಂಡು ಹಿಡಿದವ್ರು ಹೇಳೇ ಇಲ್ಲ ಅಂತ ಮತ್ತೊಂದು ಕ್ವಶನ್ ಇರುತ್ತೆ ನಿಮ್ಮೆಲ್ಲರ ಹತ್ರ. ಸರ್ ಹಾಗಾದ್ರೆ ಆಟಮ್ ಅನ್ನ ಕಂಡು ಹಿಡಿದವ್ರು ಯಾರು, ಆಟಮ್ ಅನ್ನ ಕಂಡು ಹಿಡಿದವ್ರು ಯಾರು ಅಂದ್ರೆ ಅವರು ಜೋಹನ್ ಡಾಲ್ಟನ್. ಯಾರು ಸ್ಟೂಡೆಂಟ್, ಜೋಹನ್ ಡಾಲ್ಟನ್. ಜೋಹನ್ ಡಾಲ್ಟನ್ ಅನ್ನೋರು ಆಟಮ್ ಅನ್ನ ಕಂಡು ಹಿಡಿತಾರೆ. ಹೂ ಇಸ್ ಡಿಸ್ಕವರ್ಡ್ ಬೈ ಆಟಮ್, ಆಟಮ್ ಇಸ್ ಡಿಸ್ಕವರ್ಡ್ ಬೈ ಜೋಹನ್ ಡಾಲ್ಟನ್. ಓಕೆನಾ, ಎಲ್ರಿಗೂ ಇಲ್ಲಿ ಕ್ಲಿಯರ್ ಇದೆಯಾ, ಏನಾದರೂ ಇಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ, ಇದ್ರೆ ಹೇಳ್ಬೋದು, ಇಲ್ಲೇ ಡೈರೆಕ್ಟ್ ಆಗಿ ಕೇಳ್ಬಿಡಿ, ನೀವು ಅಂಜಲಿಕ್ಕೆ ಹೋಗ್ಬಾರ್ದು. ನಾವು ಕಲಿಬೇಕು ಅಂದ್ರೆ ನಾವು ಭಯ ಭಕ್ತಿ ಶ್ರದ್ಧೆಯಿಂದ ಕಲಿಬೇಕು. ಅದನ್ನು ಬಿಟ್ಕೊಟ್ರೆ ಸರ್ ನಾನು ಕೇಳಿದರೆ ನಾನು ಚಿಕ್ಕವನಾಗಿ ಬಿಡ್ತೀನಿ, ನನಗೆ ತಿಳಿದಿಲ್ಲ ಅಂತಾರೇನೋ,
ಅದು ನೀವು ಮನಸ್ಥಿತಿಯನ್ನು ಇಲ್ಲಿಗೇನೆ ಬಿಟ್ಟು ಬಿಡಬೇಕು. ಎಲ್ಲಿವರೆಗೂ ನೀವು ಆ ಮನಸ್ಥಿತಿಯನ್ನು ಬಿಡ್ಲಿಕ್ಕಾಗಲ್ವೋ ಅಲ್ಲಿವರೆಗೆ ನೀವು ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕಾಗಲ್ಲ. ಜ್ಞಾನ ನೀವು ಎಲ್ಲಿವರೆಗೆ ಸಂಪಾದನೆ ಮಾಡ್ಲಿಕ್ಕಾಗಲ್ವೋ ಅಲ್ಲಿವರೆಗೂ ನೀವು ಜೀವನದಲ್ಲಿ ಯಶಸ್ಸನ್ನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಈ ಸತ್ಯಾಂಶವನ್ನು ತಿಳ್ಕೊಳ್ಳಲೇಬೇಕು. ನಿಮಗೆ ಟೋಟಲಿ ಏನು ಟಾಪಿಕ್ ಅನ್ನ ಕಲಿಬೇಕಾಗಿದೆ. ಅದು ಟಾಪಿಕ್ ಬಗ್ಗೆ ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ ಯಾರಿಗೆ ಗೊತ್ತಿರಲಿ ಆ ಟಾಪಿಕ್ ಬಗ್ಗೆ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅದನ್ನೇ ಕೂಡ ನೀವು ಕೂಡ ಫಾಲೋ ಮಾಡ್ತಾ ಹೋಗಿ. ಓಕೆನಾ?